ನಮಸ್ಕಾರ ಎಲ್ಲರಿಗೂ. ಈ ದಿನ ನಾವು ಪಾಠ 6 ದೊಡ್ಡವರು ಯಾರು ಶುರು ಮಾಡುತ್ತಿದ್ದೇವೆ. ಪಾಠ 6 ದೊಡ್ಡವರು ಯಾರು. ಕಲಿಕೆಯ ದಾರಿ. ಕುಂಬಳಕಾಯಿ, ಪಡವಲಕಾಯಿ ಮತ್ತು ಹಾಗಲಕಾಯಿ ನಡುವೆ ದೊಡ್ಡವರು ಯಾರು ಎಂಬ ಬಗ್ಗೆ ವಾದ ನಡೆಯಿತು. ಅವರ ನಡುವೆ ಏನು ವಾದ ನಡೆದಿರಬಹುದು ಎಂದು ಊಹಿಸಿಕೊಂಡು ತರಗತಿಯಲ್ಲಿ ಸ್ನೇಹಿತರ ಜೊತೆ ಸೇರಿ ಚರ್ಚಿಸಿ. ಇದನ್ನು ನೀವು ಶಾಲೆಯಲ್ಲಿ ಮಾಡಬಹುದು. ಈಗ ನಾವು ಶುರು ಮಾಡೋಣ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಎಂದರೆ ಅಲ್ಲಿ ಒಂದು ಊರಿತ್ತಂತೆ. ಅಲ್ಲೊಂದು ಇಲಿಗಳ ಸಂಸಾರ ನಡೆಯುತ್ತಿತ್ತಂತೆ. ಅಲ್ಲಿ ಇದು ಅಮ್ಮ, ಇದು ಅಪ್ಪ, ಅವ್ರ ಮಗಳು. ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಎಂದರೆ ಇದು ಅಮ್ಮ ಅಪ್ಪನಿಗೆ ಮಗಳಿಗೆ ತಕ್ಕ ವರ ಎಂದರೆ ಅವನ ಮದುಮಗ, ಅಂದರೆ ಅವನ ತಕ್ಕ ವರ ಹುಡುಕಬೇಕು ಎಂದು ಆಲೋಚಿಸುತ್ತಾರೆ. ಆವಾಗ ಅಮ್ಮ ಇಲಿ ಹೇಳುತ್ತಾಳೆ, ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಎಂದರೆ ತಾಯಿ ಇಲಿ ಅವರಿಬ್ಬರು ಆಲೋಚಿಸುತ್ತಾ ಇರುತ್ತಾರೆ ಅಲ್ಲ. ಆವಾಗಲೇ ಅಮ್ಮ ಇಲ್ಲಿ ಹೇಳುತ್ತಾಳೆ ಸೂರ್ಯನಿಗೆ, ಅವ್ರ ಗಂಡನಿಗೆ ಹೇಳುತ್ತಾನೆ, ಸೂರ್ಯನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ಹೇಳುತ್ತಾಳೆ. ಸೂರ್ಯನ ಬಳಿಗೆ ಇಲಿಗಳು ಹೋದವು. ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವರು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ಎಂದರೆ ಸೂರ್ಯನ ಬಳಿಗೆ ಇಲಿಗಳು ಹೋದವು. ಮದುವೆ ವಿಚಾರ ಸೂರ್ಯನಿಗೆ ತಿಳಿಸಿದರು. ಆವಾಗ ಸೂರ್ಯ ಹೇಳುತ್ತಾನೆ, ಇಲ್ಲ, ನನಗಿಂತ ದೊಡ್ಡವರು ಇನ್ನೊಬ್ಬರಿದ್ದಾರೆ ಎಂದು ಸೂರ್ಯ ಹೇಳಿದನು. ಹಾಗಾದರೆ ಅವನು ಯಾರು ಎಂದು ತಾಯಿ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತಲೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಎಂದರೆ ಸೂರ್ಯ ಏನು ಹೇಳುತ್ತಾನೆ ಎಂದರೆ, ನನಗಿಂತ ದೊಡ್ಡವನು ಮೋಡ ಇದ್ದಾನೆ, ಅವನತ್ತ ಹೋಗಿ ಕೇಳಿ ಅಂತ ಹೇಳುತ್ತಾನೆ. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಆವಾಗ ಸೂರ್ಯನು ಹೇಳಿದ, ಮೋಡ ಏನು ಹೇಳುತ್ತಾನೆ, ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟರಾಜನಿದ್ದಾನೆ, ಅಲ್ಲಿ ಹೋಗಿ ಕೇಳು ಅಂತ ಹೇಳ್ತಾನೆ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ಬೆಟ್ಟದ ರಾಜನು ಇದೇ ಹೇಳುತ್ತಾನೆ, ಇಲ್ಲ, ನನಗಿಂತಲೂ ದೊಡ್ಡವನು ಇಲಿರಾಯನುತ್ತಾನೆ. ಅಪ್ಪ ಅಮ್ಮ ಸೂರ್ಯನಿಗೆ ಹೋಗುತ್ತಾಗ, ನನಗಿಂತ ದೊಡ್ಡವನು ಮೋಡ ಹೇಳುತ್ತಾನೆ. ಮೋಡತ್ತ ಹೋದಾಗ ನನಗಿಂತ ದೊಡ್ಡಲು ಬೆಟ್ಟರಾಜನಾಗಿದ್ದಾನೆ ಅಂತನು. ಆಮೇಲೆ ಮತ್ತೆ ಬೆಟ್ಟದಾಗ ಹೋದಾಗ ನನಗಿಂತ ದೊಡ್ಡವನು ಇಲಿರಾಯನಿದ್ದಾನೆ ಅಂತ ಹೇಳುತ್ತಾನೆ. ನಮ್ಮಲ್ಲಿ ವರವನ್ನಿಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಾಯಿಲಿ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನ ತಕ್ಕವರೆಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದೆವು. ಎಂದರೆ ನಮ್ತಗೆ ಒಂದು ಮದುಮಗನ ಹಿಡ್ಕೊಂಡು ನಾವೇ ಪೇಚಾಡ್ಬಿಟ್ವಿ ಅಂತ ತಂದೆ ಇಲ್ಲಿ ಹೇಳ್ತದಂತೆ. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ಅಂದರೆ
ನಮ್ಮ ಮಗಳಿಗೆ ಇಲಿರಾಯನೇ ಗಂಡ ಎಂದು ತೀರ್ಮಾನಿಸಿ ಮದುವೆ ಮಾಡಿಬಿಡ್ತಾರೆ. ಏನಿದೆ ನೋಡ್ರಿ ಗಾದೆ ಮಾತು. ನೀವು ಗಾದೆ ಮಾತು ಅಂದನು ಎಂದುಕೊಳ್ಳಬಹುದು. ಅಂಗೈಯಲ್ಲಿ ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಊರು ಅಲೆದಂತೆ. ಅಂದರೆ ಒಂದು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತುಪ್ಪಕ್ಕೋಸ್ಕರ ನಡೆಯುದರು ಅಂತ ಪದಗಳ ಅರ್ಥ. ಸಂಸಾರ, ಪರಿವಾರ. ಪರಿವಾರನೂ ಬರಿಬೋದು, ಕುಟುಂಬನೂ ಬರಿಬೋದು. ವರ, ಮದುಮಗ. ಜಗತ್ತು, ಲೋಕ. ತಕ್ಕ, ಸಮರ್ಥ. ಸೂರ್ಯ, ರವಿ. ಬೆಟ್ಟ, ಪರ್ವತ. ಸಂಭ್ರಮ, ಉತ್ಸಾಹ. ವಿಷಯ, ವಿಚಾರ, ವಿಷಯ. ಬಹಳ, ಹೆಚ್ಚು. ಮದುವೆ. ಈ ಮೂರಲ್ಲಿ ಯಾವುದನ್ನಾದರೂ ಬರೆಯಬಹುದು. ಈಗ ಪ್ರಶ್ನೆಗಳಿಗೆ ಉತ್ತರ ನೀಡಿರಿ. ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು? ಇಲಿಗಳ ಸಂಸಾರ ಒಂದು ಊರಲ್ಲಿ ವಾಸವಾಗಿತ್ತು. ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು? ತಂದೆ ತಾಯಿ ಇಲಿಗಳು ತನ್ನ ಮಗಳಿಗೆ ತಕ್ಕ ವರವನ್ನು ಹುಡುಕಬೇಕೆಂದು ಯೋಚಿಸಿದವು. ತಾಯಿ ಇಲಿ ಏನೆಂದು ಹೇಳಿತು? ಬಹಳ ದೊಡ್ಡವನು ಸೂರ್ಯ, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ಹೇಳಿತು. ಜಗತ್ತನ್ನೇ ಬೆಳಗುವವರು ಯಾರು? ಜಗತ್ತನ್ನೇ ಬೆಳಗುವವರು ಸೂರ್ಯ. ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು? ಸೂರ್ಯನಿಗೆ ಇಲಿಗಳು ತಮ್ಮ ಮಗಳ ಮದುವೆ ವಿಚಾರವನ್ನು ತಿಳಿಸಿದರು. ಯಾರ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು? ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು. ಯಾರ್ಯಾರಿಗಳು? ಜಗತ್ತನ್ನೇ ಬೆಳಗುವವರು ಸೂರ್ಯ, ಬಹಳ ದೊಡ್ಡವನು. ಯಾರು ಹೇಳಿದರು? ತಾಯಿ ಇಲಿ. ಯಾರಿಗೆ ಹೇಳಿದರು? ತಂದೆ ಇಲಿಗೆ ಹೇಳಿತ್ತು. ತಂದೆ ಇಲಿ ಅಂದರೆ ತಾಯಿ ತಂದೆ ಇಲಿಗೆ ಹೇಳಿತಂತೆ, ಇಲ್ಲ, ನನಗಿಂತಲೂ ದೊಡ್ಡವನು ಬೆಟ್ಟರಾಜನಿದ್ದಾನೆ. ಮೋಡ ಇಲಿಗಳಿಗೆ ಹೇಳಿತು, ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ. ತಂದೆ ಇಲಿ ತಾಯಿ ಇಲಿಗೆ ಹೇಳುತ್ತೆ. ಸರಿಪಡಿಸಿ ಬರೆಯಿರಿ. ಒಂದು ಊರು, ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು. ಸರಿಯಾದ ವಾಕ್ಯ. ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ ಇತ್ತು. ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಮಗನಿಗೆ, ಮಗಳಿಗೆ. ಏಕೆಂದರೆ ಯಾವಕ್ಕ ಮಗನೂ ಇದ್ದಿದ್ದಿಲ್ಲ. ಅದಕ್ಕೆ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು. ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು. ಬೆಟ್ಟದ ರಾಜನ ಬಳಿಗೆ ಯಾರು ಹೋದರು? ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ವಾಕ್ಯ ಸರಿಪಡಿಸಿ ಬರೆಯಿರಿ. ತಂದೆ ಇಲಿಗಳು ಯೋಚಿಸಿದವು. ತಾಯಿ. ತಂದೆ ತಾಯಿ ಇಲಿಗಳು ಯೋಚಿಸಿದವು. ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು. ಸ್ವಂತ ವಾಕ್ಯ ರಚಿಸಿ. ನಿಮ್ಮಿಷ್ಟ ಏನನ್ನ ನಿಮ್ಮ ಸ್ವಂತ ವಾಕ್ಯವನ್ನೇ ಬರೆಯಬಹುದು. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳಿರಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳ ಬರೆಯಲಿ. ನವಿಲು ಡ್ಯಾಶ್ ಪಕ್ಷಿ. ನವಿಲು ಸುಂದರವಾದ ಪಕ್ಷಿ. ಪಲ್ಲವಿ ಬಾಳ ಡ್ಯಾಶ್ ವಿದ್ಯಾರ್ಥಿನಿ. ಪಲ್ಲವಿ ಬಾಳ ಬುದ್ಧಿವಂತ ವಿದ್ಯಾರ್ಥಿನಿ. ಕೋಗಿಲೆ ಇಂಪಾಗಿ ಹಾಡುತ್ತದೆ. ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ. ಇದಕ್ಕಿಂತ ಮುಂಚೆಲೇ ನೀವು ಇದನ್ನು ಮಾಡಿ ಕಮೆಂಟ್ನಲ್ಲಿ ಕಳಿಸಬಹುದು. ಕೋಳಿ ಹೇಗೆ ಶಬ್ದ ಮಾಡುತ್ತದೆ?
ಕಾಗೆ ಕಾಕ, ಬೆಕ್ಕು ಮ್ಯಾವ್ ಮ್ಯಾವ್ ಮ್ಯಾವ್, ನಾಯಿ ಬೌ ಬೌ, ಕೋಗಿಲೆ ಕೂಹೂ ಕೂಹೂ. ಇದು ಹೆಣ್ಣು ಹೆಣ್ಣು ಹೆಣ್ಣು. ತಾಯಿ ತಾಯಿ ತಾಯಿ, ಮೋಡ ಮೋಡ ಮೋಡ, ಸೂರ್ಯ ಸೂರ್ಯ ಸೂರ್ಯ, ವರ ಹೊರ ವರ, ಬೆಟ್ಟ ಬೆಟ್ಟ ಬೆಟ್ಟ. ಇದು ನೀವೇ ಮಾಡಿ ಕಮೆಂಟ್ನಲ್ಲಿ ಕಳಿಸಿರಿ. ಇದು ಈಸಿ ನೋಡ್ರಿ ಮಕ್ಕಳೇ. ಬಳಕೆ ಚಟುವಟಿಕೆ: ಕೆಳಗಿನ ವಾಕ್ಯ ಮಾದರಿಗಳನ್ನು ನಕಲು ಮಾಡಿರಿ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ. ಇದು ನಮಗೆ ಎಲ್ಲ ಗೊತ್ತಿದ್ದರೆ ಕಮೆಂಟ್ನಲ್ಲಿ ಕಳುಹಿಸಿರಿ. ಇವತ್ತು ನಿಮ್ಮ ಹೋಮ್ವರ್ಕ್ ಇದನ್ನು ಓದಿ ಕಮೆಂಟ್ನಲ್ಲಿ ಕಳುಹಿಸಿರಿ. ಇದನ್ನು ಕೂಡ ಮಾಡಿ ಕಮೆಂಟ್ನಲ್ಲಿ ಕಳಿಸಿರಿ. ಇದು ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಹೋಮ್ವರ್ಕ್ ಎಲ್ಲ ಮಾಡಿ ಕಳಿಸಿರಿ. ಬಾಯ್ ಬಾಯ್.